ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುಬಲ ಇತ್ತು. ಇನ್ನು ಕನ್ಯಾ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳನ್ನು ನಾವು ನೋಡೋಕೆ ಹೋದಾಗ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ. ಕನ್ಯಾ ರಾಶಿಯವರಿಗೆ ಶನಿ 7ರಲ್ಲಿ, ಗುರು 9ರಿಂದ 10ಕ್ಕೆ ಬರ್ತಾ ಇದ್ದಾರೆ. ಹಾಗೆ ರಾಹು 7ರಿಂದ 6ಕ್ಕೆ ಬರ್ತಾ ಇದ್ದಾರೆ. ಕೇತು 1ರಿಂದ 12ಕ್ಕೆ ಬರ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಗಮನಿಸಿ ಯುಗಾದಿಯ ಫಲಾಫಲಗಳಲ್ಲಿ ಈ ಒಂದು ರಾಶಿಯವರಿಗೆ ಈಗ ಗುರುಬಲ ಹೋಗ್ತಾ ಇದೆ. ಆದರೆ ಗ್ರಹಬಲ ಇರುತ್ತೆ. ಗುರುಬಲ ಹೋದರೂ ಕೂಡ ಗ್ರಹಬಲ ಇರುತ್ತೆ. ಶನಿ ಸಪ್ತಮದಲ್ಲಿ, ಗುರು 10ಕ್ಕೆ ಬಂದಾಗ, 9ರಿಂದ 10ಕ್ಕೆ ಬಂದಾಗ ಕರ್ಮಸ್ಥಾನದಲ್ಲಿ ಪುತ್ರಧಾರ ವಯೋಗಸ್ವ ಧನಧಾನ್ಯಾರ್ಥ ನಾಶನಂ ಅಂತ ಕರೀತೆ. ಅಂದರೆ ಮಕ್ಕಳ ಜೊತೆ ಕಲಹಗಳಾಗ್ತಕ್ಕಂಥದ್ದು, ಹಾಗೆ ಹಣ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ವ್ಯಯ ಆಗ್ತಕ್ಕಂಥ ಯೋಗ. ಆದರೆ ಶನಿ ದೃಷ್ಟಿ 7ರ ಮನೆಯ ಮೇಲೆ ನೇರವಾಗಿದೆ. ನಿಮಗೆ ಶನಿ 7ರ ಮನೆಯನ್ನು ದೃಷ್ಟಿ ನೋಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ಮಡದಿಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಹಾಗೆ ಸತಿ ಸುತ್ತಿಯರ ಕಲಹ, ಮಕ್ಕಳ ಅಥವಾ ಹೆಂಡತಿಯ ಜೊತೆ ಸಣ್ಣ ಪುಟ್ಟ ಕಲಹಗಳಿದ್ದರೂ ಕೂಡ ಸರಿ ಹೋಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರ್ಥಿಕ ವಿಷಯಗಳು ಅರ್ಧಂಬರ್ಧ ಆಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ. ಆತುರ ಪಟ್ಟು ಯಾವುದು ಇನ್ವೆಸ್ಟ್ ಮಾಡೋದು ಬೇಡ. ಹೂಡಿಕೆಯಿಂದ ನಷ್ಟಗಳಾಗ್ತಕ್ಕಂಥದ್ದು, ಪ್ರಯತ್ನದಿಂದ ಫಲ ಸಿಗ್ತಕ್ಕಂಥ ಯೋಗ. ಹಾಗೆ ಪದೇ ಪದೇ ಪ್ರಯಾಣಗಳು ಹೋಗ್ತಕ್ಕಂಥ ಯೋಗ. ಅಲ್ಪ ಅನಾರೋಗ್ಯ ಕಾಡ್ತಕ್ಕಂಥ ಸಾಧ್ಯತೆ. ಸ್ವಲ್ಪ ತ್ಯಾಗ ಭಾವನೆಯನ್ನು ಇಟ್ಕೋಬೇಕು. ಅಪವಾದಗಳಿಂದ ಮುಕ್ತರಾಗ್ತೀರಾ. ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ತುಂಬ ಬೇಕಾದವರ ಅಗಲಿಕೆ ತುಂಬ ಮಾನಸಿಕವಾಗಿ ಹಿಂಸೆಯನ್ನುಂಟು ಮಾಡ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಆದರೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಅದೇ ಶನಿ ಸಪ್ತಮದಲ್ಲಿ ಅಂದರೆ ದುರಾಲೋಚನೆ, ದುರಹಂಕಾರ ಬೇಡ. ಸ್ವಲ್ಪ ಸಮಾಧಾನವಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸ್ವಜನ ಪಕ್ಷಪಾತ ಇರ್ಬೋದು, ಹಾಗೆ ಕ್ಲೇಶಗಳಿರ್ಬೋದು, ಸಂತಾಪಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನರಸಿಂಹನ ಆರಾಧನೆ ಮಾಡ್ಕೊಳ್ಳೋದು, ಯೋಚನೆಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ದತ್ತಾತ್ರೇಯನ ಆರಾಧನೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಸ್ವಾತಿ ನಕ್ಷತ್ರದ ದಿನ ಉಗ್ರ ನರಸಿಂಹನ ದರ್ಶನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ತಮ್ಮ ಆದಾಯ 14 ಇರುತ್ತೆ. ಹಾಗೆ ಏನು ನಷ್ಟ ಅಥವಾ ವ್ಯಯ ಏನಿರುತ್ತೆ 2 ಇರುತ್ತೆ. ಈ ರಾಶಿಯವರು ಹಸಿರು ಮತ್ತು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಇವರಿಗೆ ಸಾಧ್ಯವಾದಷ್ಟು 5 ಮತ್ತು 2 ಆಗಿರುತ್ತೆ. ಹಾಗೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ.